ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 7 ಗಂಟೆ ಆಗಿದೆ. ನಮ್ಮ ಮನೆ ಹತ್ರನ ಒಂದು ಚಿಕ್ಕದು ಟ್ರೆಕ್ಕಿಂಗ್ ಪ್ಲೇಸ್ ಐತೆ. ನಾನು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಲೈಕ್ ಅದು ಸುಮಾರು ಜನಕ್ಕೂ ಗೊತ್ತಿಲ್ಲ ಆ ಪ್ಲೇಸ್ ಇದೆ ಅಂತ. ಲೈಕ್ ರಿಟರ್ನ್ ಪ್ಲೇಸ್ ಅದು. ಅದಕ್ಕೆ ನಾನು ಇವಾಗ ಹೋಗ್ಬಿಟ್ಟು ನಿಮಗೆ ಅಲ್ಲಿ ತೋರಿಸ್ಕೊಡ್ತೀನಿ ಯಾವ ಥರ ಇದೆ ಆ ಪ್ಲೇಸ್ ಎಲ್ಲ ಅಂತ. ನಾನು ಅಲ್ಲಿಗೆ ಹೋಗ್ಬೇಕಾದ್ರೆ ಸಿಗ್ತೀನಿ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು ಅಲ್ಲಿ ಬೆಳಗ್ಗೆ ಹೊತ್ತು ಸೂರ್ಯ ಕಾಣಿಸ್ತಿದ್ದಾನೆ ಹೆಂಗೆ ಇದ್ದಾನೆ ಅಂತ. ಸಖತ್ತಾಗಿದೆ ಸೂರ್ಯ ಮಾತ್ರ. ಮತ್ತೆ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಡೈಲಿ ವ್ಲಾಗ್ ಆಗಿರುತ್ತೆ. ಮತ್ತು ಇವತ್ತು ಸಂಜೆ ಒಂದು ನಾಟಕ ಐತೆ. ನಾವು ಫ್ರೆಂಡೇ ಮಾಡ್ತಿರೋದು ಆ ನಾಟಕದಲ್ಲಿ. ನಾನು ನಿಮಗೆ ನಮ್ಮ ಫ್ರೆಂಡಿಗೆ ವೇಟ್ ಮಾಡಿಸ್ತೀನಿ ಈ ವಿಡಿಯೋದಲ್ಲಿ. ಅದು ಬಂದ್ಬಿಟ್ಟು ರಂಗಶಂಕರ ಅಂತ ನಾಟಕದ ಹೆಸರು. ಅಲ್ಲಿ ಹೊರಗಡೆ ಹೋದರೆ ಫೋನಾಗ ಅಲ್ಲ. ಲೈಕ್ ಅಲ್ಲಿ ಟಿಕೆಟ್ ಪ್ರೈಸ್ ಬಂದ್ಬಿಟ್ಟು ನಾನು ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ ಸಂಜೆ ಮೇಲೆ. ಸ್ವಲ್ಪ ಚೆನ್ನಾಗಿರುತ್ತೆ ನಾಟಕ ಎಲ್ಲ ಪ್ರತಿಯೊಂದೂ. ಹೊರಗಡೆ ಅಂತ ಎಲ್ಲ ಮಾಡೋಣ. ಬಟ್ ಆ ನಾಟಕ ಪ್ಲೇಸು ಲೈಕ್ ಹೆಂಗಿದೆ ಅದು ರಂಗಶಂಕರ ಅಂತ ಪ್ರತಿಯೊಂದು ನಾನು ನನಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಂಜೆ 7 ಗಂಟೆಗೆ ನಾಟಕ ಇರೋದು. ಸಂಜೆ ಒಂದು 6 ಗಂಟೆಗೆ ಹೋಗ್ತೀನಿ ಆ ಪ್ಲೇಸ್ ಹತ್ರ. ನಮ್ಮ ಫ್ರೆಂಡು ಬರ್ತಾನೆ ಅಷ್ಟೊತ್ತಿಗೆ. ನನ್ನ ಫ್ರೆಂಡು ತೋರಿಸ್ಕೊಡ್ತೀನಿ ಹಂಗೆ ಯಾರಂತ ಅವನು ಈ ವಿಡಿಯೋದಲ್ಲಿ ಪ್ರತಿಯೊಂದು ಕವರ್ ಆಗುತ್ತೆ. ನೀವು ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಇದು ಬಂದ್ಬಿಟ್ಟು ಡೈಲಿ ವ್ಲಾಗ್, ನಾರ್ಮಲ್ ವ್ಲಾಗ್ ಆಗಿಲ್ಲ, ಡೈಲಿ ವ್ಲಾಗ್ ಆಗಿರುತ್ತೆ ಇದು. ಸ್ಟೇ ಟ್ಯೂನ್ಡ್. ಹಾಯ್ ಫ್ರೆಂಡ್ಸ್, ನನಗೆ ಏನಿದೆ ಟ್ರೆಕ್ಕಿಂಗ್ ಪ್ಲೇಸ್ ಅಂತ. ಆಲ್ಮೋಸ್ಟ್ ರೀಚ್ ಆಗಿರೋ ಟ್ರೆಕ್ಕಿಂಗ್ ಪ್ಲೇಸ್ಗೆ ನಾನು ಕ್ಯಾಮ್ರಾ ಟರ್ನ್ ಮಾಡ್ತೀನಿ, ನೀವು ನೋಡ್ಬೋದು. ಇದೇ ಟ್ರೆಕ್ಕಿಂಗ್ ಪ್ಲೇಸು ನೋಡ್ತಾ ಇರ್ಬೋದು. ನಾವು ಮೇಲ್ಗಡೆ ಹತ್ಕೊಂಡು ಹೋಗ್ಬೇಕು. ಹತ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್. ನೀವು ಇಲ್ಲಿ ಟೈಮಿಂಗ್ಸು ನೋಡ್ಬೋದು. ಬೆಳಗ್ಗೆ 6 ಗಂಟೆಯಿಂದ 12 ಗಂಟೆ ತನಕ. ಇದು ಶ್ರೀ ಭದ್ರಾ ಕಾಲಮ್ಮ ವೀರಭದ್ರ ಸ್ವಾಮಿ ದೇವಸ್ಥಾನ ವೇಳ ಸಮಯ ಅಂತ ಹಾಕಿದ್ದಾರೆ. 6 ಗಂಟೆಯಿಂದ 12 ಗಂಟೆ ಮತ್ತು 6 ಗಂಟೆಯಿಂದ 8 ಗಂಟೆವರೆಗೂ ಈ ಟೆಂಪಲ್ ಓಪನ್ ಆಗಿರುತ್ತೆ. ನೋಡ್ತಾ ಇರ್ಬೋದು, ಇದೇ ಆ ಟೆಂಪಲ್ಲು. ಸ್ವಲ್ಪ ಮೇಲ್ಗಡೆ ಹೋದರೆ ನಿಮಗೆಲ್ಲ ತೋರಿಸ್ಕೊಡ್ತೀವಿ ಫ್ರೆಂಡ್ಸ್. ಇಲ್ಲಿ ಸ್ಟೆಪ್ಸ್ ಐತಿ. ಸ್ವಲ್ಪ ಒಂದು 50 ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕಾಗಿರುತ್ತೆ ಆ ಟ್ರೆಕ್ಕಿಂಗ್ ಪ್ಲೇಸ್ ಹತ್ರ. ಮತ್ತು ದೇವಸ್ಥಾನ ಇಲ್ಲೇ ಐತೆ. ನಾನು ನಿಮಗೆ ದೇವಸ್ಥಾನ ತೋರಿಸ್ತೀನಿ ಮತ್ತು ಟ್ರೆಕ್ಕಿಂಗ್ ಪ್ಲೇಸ್ ಹೆಂಗೋ ತೋರಿಸ್ತೀನಿ. ನಾನು ಕ್ಯಾಮ್ರಾ ಟರ್ನ್ ಮಾಡ್ತಾಯಿದ್ದೆ. ರೈಟ್ ಸೈಡ್ ಬಂದ್ಬಿಟ್ಟೆ ಇದೆ ಆ ಪ್ಲೇಸ್ ಫ್ರೆಂಡ್ಸ್. ಫುಲ್ಲು ಕೂಲಾಗೈತೆ. ಎಲ್ಲ ಕಡೆ ಬಿಲ್ಡಿಂಗು ಐತೆ. ನೋಡ್ತಾ ಇರ್ಬೋದು, ಈ ಕಡೆ ಸ್ಟೆಪ್ಸು ಐತೆ. ನನಗೆ ಫುಲ್ಲು ಹೋಗ್ಬಿಟ್ಟು ಟ್ರೆಕ್ಕಿಂಗ್ ಪ್ಲೇಸ್ ಹತ್ರ ಸಿಗ್ತೀನಿ. ನೋಡ್ತಿರ್ಬೋದು, ಅಲ್ಲಿ ತನಕ ಸ್ಟೆಪ್ಸ್ ಐತೆ. ಫುಲ್ ಸ್ಟೆಪ್ಸ್ ತೋರ್ಸೋಕ್ಕಾಗಲ್ಲ ನಾನು. ಅದಕ್ಕೆ ನಾನಿವಾಗ ನಿಮಗೆ ಅಲ್ಲಿಗೆ ಹೋಗ್ಬಿಟ್ಟು ಸಿಗ್ತೀನಿ ಆ ಟ್ರೆಕ್ಕಿಂಗ್ ಪ್ಲೇಸ್ ಹತ್ರ. ಪ್ಲೇಸ್ ದೇವಸ್ಥಾನ ಐತೆ. ಅಲ್ಲಿ ಡೋರ್ ಓಪನ್ ಮಾಡಿಲ್ಲ. ನಾನು ಡೋರ್ ಓಪನ್ ತೋರಿಸ್ಕೊಡ್ತೀನಿ. ಅಲ್ಲಿ ತನಕ ನೀವು ಇಲ್ಲಿ ಲಿಂಗಾನು ಪ್ರಶಸ್ತಿ ಆಗಿದೆ. ನಾನು ಹೇಳಿದೆಲ್ಲ ಟ್ರೆಕ್ಕಿಂಗ್ ಅಂತ. ನಾನಿದೆ ಟ್ರೆಕ್ಕಿಂಗು. ಅಷ್ಟೊಂದು ಜಾಸ್ತಿ ಇಲ್ಲ, ಸ್ವಲ್ಪ ಕಮ್ಮಿನೇ ಐತೆ. ಬಟ್ ಇದೊಂಥರ ಅನ್ಕವರ್ಡ್ ಲೊಕೇಶನ್ ಬೆಂಗಳೂರಲ್ಲಿ. ಮತ್ತು ನಾನು ಇನ್ನೂ ತೋರಿಸ್ಕೊಡ್ತಾಯಿದ್ರು ಅಂತ. ಲೈಕ್ ಎಲ್ಲರೂ ಬಂದ್ಬಿಡ್ಬೇಡಿ ಇಲ್ಲಿಗೆ. ಬಂದರೆ ಆದಷ್ಟು ಪ್ಲಾಸ್ಟಿಕ್ ಕಮ್ಮಿ ಯೂಸ್ ಮಾಡಿ. ಪ್ಲಾಸ್ಟಿಕ್ ತರಕ್ಕೆ ಹೋಗಬೇಡಿ. ಲೈಕ್ ಇದೆ ಆ ಟ್ರೆಕ್ಕಿಂಗ್ ಪ್ಲೇಸ್. ನೋಡ್ತಿರ್ಬೋದು ಲೈಕ್ ಎಷ್ಟು ಚೆನ್ನಾಗೈತೆ ಅಂತ. ಇದೇ ಟ್ರೆಕ್ಕಿಂಗ್ ಪ್ಲೇಸು. ನಮ್ಮ ಮನೆಯಿಂದ ಜಸ್ಟ್ 3 ಕಿಲೋಮೀಟರ್ಸ್ ಐತೆ.
ಇದು ಬಹಳ ಚೆನ್ನಾಗಿರೋ ಪ್ಲೇಸ್ ಇದು. ಈ ಪ್ಲೇಸ್ ಎಲ್ಲ ನಾನು ವ್ಲಾಗ್ ನೋಡಿದ್ಮೇಲೆ ಪ್ಲಾಸ್ಟಿಕ್ ಎಲ್ಲ ತೊಗೊಬರಕ್ಕೆ ಹೋಗಬೇಡಿ. ಟ್ರಕ್ಕಿಂಗ್ ಪ್ಲೇಸ್ ಹತ್ರ ಪ್ಲಾಸ್ಟಿಕ್ ಎಲ್ಲ ಇಲ್ಲ. ಟ್ರಕ್ಕಿಂಗ್ ಪ್ಲೇಸ್ ಹೊರಗಡೆ ಪ್ಲಾಸ್ಟಿಕ್ ಎಲ್ಲ ಫುಲ್ ಸ್ಟಾಪ್ ಆಗಿದೆ. ಜಸ್ಟ್ ಬರ್ಬಿಟ್ಟು ನೀವು ಫ್ರೆಂಡ್ಸ್ ಜೊತೆ ಆ ಥರ ಎಲ್ಲ ಹಂಗಿದ್ರೆ ಆಗ್ಬೋದು. ಫ್ರೆಂಡ್ಸ್, ಫ್ಯಾಮ್ಲಿ ಅಥವಾ ಯಾರಾದರೂ ಒಬ್ಬರು. ಇದು ಫುಲ್ ಚೆನ್ನಾಗೈತೆ ಪ್ಲೇಸ್ ಇದು. ನಿಮ್ಗೆ ಹಂಗೆ ಆ ಕಡೆ ನೋಡಿದ್ರೆ ನೈಸ್ ರೋಡು ಕಾಣಿಸುತ್ತೆ, ಪ್ರತಿಯೊಂದು ಕಾಣಿಸುತ್ತೆ. ಇದೇ ಟ್ರಕ್ಕಿಂಗ್ ಪ್ಲೇಸು. ಟ್ರಕ್ಕಿಂಗ್ ಪ್ಲೇಸ್ ಇತ್ತು. ಇನ್ನು ದೇವಸ್ಥಾನ ಓಪನ್ ಆಗಿಲ್ಲ ಇನ್ನೂ, ಲೈಕ್ ಸ್ವಲ್ಪ ಲೇಟ್ ಆಯ್ತು ಓಪನ್ ಮಾಡೋದು. ದೇವಸ್ಥಾನ ನಾನು ನೆಕ್ಸ್ಟ್ ಟೈಮ್ ತೋರಿಸ್ಕೊಡ್ತೀನಿ. ಲೈಕ್ ಈ ವ್ಲಾಗ್ ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ. ಮತ್ತು ನಿಮಗೆ ಸಂಜೆ ವ್ಲಾಗಲ್ಲಿ ರಂಗಶಂಕರ ಹತ್ರ ಸಿಗ್ತೀನಿ ನಿಮಗೆ. ಅಲ್ಲಿ ನಾನು ಫುಲ್ ತೋರಿಸ್ಕೊಡ್ತೀನಿ ಯಾವ ಥರ ನಡೆಯುತ್ತೆ ಈವೆಂಟ್ಸು, ಪ್ಲೇಸು, ಪ್ರತಿಯೊಂದು ಅಂತ ಮುಂಚೆ ಅಲ್ಲಿರೋ ಥರನೇ ಎಲ್ಲ. ಸ್ಟೇ ಟ್ಯೂನ್ಡ್ ಗೈಸ್. ಯಾರಾದರೂ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವ್ಲಾಗ್ಗೆ. ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ, ನಿಮ್ಗೆ ಏನು ಅನಿಸುತ್ತೋ ಅದು ಮಾಡಿ. ಆಮೇಲೆ ಶೇರ್ ಮಾಡಿ. ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮ್ಗೋಸ್ಕರನೇ ಸುಮಾರು ಪ್ಲೇಸೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ ನನ್ನ ವ್ಲಾಗ್ಸಲ್ಲಿ. ನೀವು ಬರ್ಬೋದು, ಲೈಕ್ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಪ್ಲೇಸಸ್ ಅಂತಾನೆ. ಪ್ಲೇಸ್ ಟು ಸಬ್ಸ್ಕ್ರೈಬ್ ಗೈಸ್. ಸಬ್ಸ್ಕ್ರೈಬ್ ತುಂಬ ಇಂಪಾರ್ಟೆಂಟು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ನಿಮಗೆ ಈವ್ನಿಂಗ್ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್ ಟು ಕಿಸುಕೆ ವ್ಲಾಗ್ಸ್. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ನಾನು ನಿಮ್ಗೆ ಹೇಳಿದ್ದಲ್ವಾ ಲೈಕ್ ಟೆಂಪಲ್ ತೋರಿಸ್ಕೊಡ್ತೀನಿ ಅಂತ. ಅವಾಗಲೇ ಕ್ಲೋಸ್ ಆಗಿತ್ತು, ಅದು ಓಪನ್ ಆಗಿದೆ. ಫುಲ್ ಪೂಜೆ ಎಲ್ಲ ಮಾಡಿದ್ದಾರೆ ಇಲ್ಲಿ. ನಾನು ತೋರಿಸ್ಕೊಡ್ತೀನಿ ಆಚೆ ಕಡೆಯಿಂದಲೇ. ಹಾಗೆ ನೀವು ನೋಡಿ. ಲೈಕ್ ಇದು ರಾಕ್ ಇಲ್ಲ, ರಾಕ್ ಒಳಗಡೆ ಆ ದೇವರು ಪ್ರತಿಷ್ಠೆ ಆಗಿರೋದಂತೆ. ಆ ಬಂಡೆ ಒಳಗಡೆ ಪ್ರತಿಷ್ಠೆ ಆಗಿದೆ ಅಂತೆ ಆ ದೇವರು. ನೀವು ನೋಡ್ಬೋದು ಅಂತ. ಆಚೆ ಕಡೆ ಫುಲ್ಲು ಗಾರ್ಡನ್ ಥರ ಇರೋದು. ಆಚೆ ಕಡೆಯಿಂದ ನೋಡ್ತಿರ್ಬೋದು. ಕಲ್ಲೊಳಗಡೆ ವೀರಭದ್ರ ಸ್ವಾಮಿ ಪ್ರತಿಷ್ಠೆ ಆಗಿರೋದು. ಪ್ರತಿಯೊಂದೂ ತಿರುಗಿಸಿ ಮಾಡಿ ತೋರಿಸ್ತೀನಿ ನೋಡಿ. ಹಂಗೆ ಪ್ರತಿಷ್ಠೆ ಆಗಿರೋದು ವೀರಭದ್ರ ಸ್ವಾಮಿ. ಹಂಗೆ ಕೈ ಮುಕ್ಕೋಗ್ಬಿಟ್ಟಿದೆ ಅವ್ರ ಹತ್ರ. ಹಂಗೆ ಒಳ್ಳೇದಾಗಲಿ, ನಿಮ್ಗೂ ಒಳ್ಳೇದಾಗಲಿ ಅಂತ.